ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲಲ್ಲಿ ಪಬ್ಲಿಷ್ ಆಗಿರೋ ಎಲ್ಲ ವೀಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮತ್ತು ಯಾರು ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಹೋಗ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇನ್ನಷ್ಟು ಒಳ್ಳೆ ಕಾನ್ಸೆಪ್ಟ್ ಇರೋಂಥ ವೀಡಿಯೋಸ್ನ ಮಾಡಲಿಕ್ಕೆ ಎಂಥೂಸಿಯಾಸಮ್ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಯಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಲೂ ನಾನು ಕೇಳ್ಕೊಳ್ತೀನಿ. ಅಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಹಾಕಬೇಕು, ಇನ್ನೂ ಹಾಕಿಲ್ಲ ಒಂದೂ. ಆಲ್ರೆಡಿ ಅಲ್ಲೂ ಕೂಡ ಫಾಲೋ ಮಾಡ್ತಾ ಅಲ್ಲಿ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರೋರಿಗೆ ಸಾರಿ ಅಂತ ಹೇಳ್ತೀನಿ. ಆದಷ್ಟು ಬೇಗ ಅಲ್ಲಿ ಕೂಡ ನಾನು ಒಳ್ಳೆ ಕಾನ್ಸೆಪ್ಟ್ ರೀಲ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಾರಣಾಂತರಗಳಿಂದ ನಾನು ಅಲ್ಲಿ ರೀಲ್ಸ್ನ ಮಾಡಿ ಹಾಕಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ ಆ ವಿಚಾರವಾಗಿ. ಇನ್ನು ಇವತ್ತು ನಾನು ಮದುವೆ ವಿಚಾರವಾಗಿ ಒಂದು ರಾಶಿಯವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ನಾನು ಮದುವೆ ಆಗಬೇಕು ಅಂತ ಅಂದ್ಕೊಳ್ಳೋ ಹುಡುಗ ಅಥವಾ ಹುಡುಗಿ ಹೇಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅವರಿಗೆ, ಮತ್ತು 12 ರಾಶಿಗಳಲ್ಲಿ ಅವರ ರಾಶಿಗೆ ಮತ್ತು ಅವರ ನಕ್ಷತ್ರಕ್ಕೆ ಸೂಟ್ ಆಗುವಂಥ ಬೇರೆ ರಾಶಿಗಳು ಯಾವುದು, ಬೆಸ್ಟ್ ಕಾಂಪ್ಯಾಟಿಬಿಲಿಟಿ ಯಾವ ರಾಶಿ ಮತ್ತು ನಕ್ಷತ್ರಗಳ ಜೊತೆಯಲ್ಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಈಗ ವೃಷಭ ರಾಶಿಗೆ ಮದುವೆ ವಿಚಾರದಲ್ಲಿ ಬೆಸ್ಟ್ ಮ್ಯಾಚ್ ಆಗುವ ರಾಶಿಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ ಇವತ್ತು. ಮೊದಲಿಗೆ ವೃಷಭ ರಾಶಿಯ ಸಹಜ ಗುಣ ಸ್ವಭಾವಗಳನ್ನು ತಿಳ್ಕೊಳ್ಳೋದು ಹೆಚ್ಚು ಸೂಕ್ತ. ಮದುವೆಗೆ ಯಾರು ಸೂಟ್ ಆಗ್ತಾರೆ ಅನ್ನೋದಕ್ಕಿಂತ ಫಸ್ಟ್ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣದಿಂದ ಸಹಜ ಗುಣ ಸ್ವಭಾವಗಳ ವಿಡಿಯೋ ನೋಡಿ ನಂತರ ಈ ವಿಡಿಯೋ ನೋಡಿದ್ರೆ ತುಂಬ ಒಳ್ಳೆಯದು. ನೀವು ಆಲ್ರೆಡಿ ಆ ವಿಡಿಯೋ ನೋಡಿದರೆ ಈ ವಿಡಿಯೋದಲ್ಲಿ ನಿಮಗೆ ಯಾಕೆ ಈ ರಾಶಿಗಳು ಸೂಟಬಲ್ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಸಹಜ ಗುಣ ಸ್ವಭಾವಗಳ ವಿಡಿಯೋ ಸಪ್ರೇಟಾಗಿ ಹಾಕಿದ್ರೂ ಕೂಡ ಕೆಲವು ಬೇಸಿಕ್ ಪಾಯಿಂಟ್ಸ್ನ ಹೇಳಿ ನಂತರನೇ ಮುಂದೋಗ್ಬೇಕಾಗತ್ತೆ. ಆ ಬೇಸಿಕ್ ಪಾಯಿಂಟ್ಸ್ ಯಾವುದು ಅಂತಂದರೆ, ವೃಷಭ ರಾಶಿಯ ಅಧಿಪತಿ ಬಂದು ಶುಕ್ರ. ಇನ್ನು ವೃಷಭ ರಾಶಿ ಒಂದು ಭೂತತ್ವ ರಾಶಿ, ಅಂದರೆ ತುಂಬ ಸ್ಟೇಬಲ್ ಪರ್ಸನಾಲಿಟಿ ಇರೋ ಅಂತ ರಾಶಿ. ಇನ್ನು ಶುಕ್ರ 2 ರಾಶಿಗಳನ್ನು ಅಧಿಪತ್ಯ ಇಟ್ಕೊಂಡಿದ್ದಾನೆ. ಒಂದು ವೃಷಭ ರಾಶಿ, ಇನ್ನೊಂದು ತುಲಾರಾಶಿ. ತುಲಾರಾಶಿ ಒಂದು ಗಾಳಿ ತತ್ವ ರಾಶಿ. ಸೊ ಇವರು ಪ್ರೀತಿಯಲ್ಲಿ ಬೀಳೋದು ಅತಿ ಹೆಚ್ಚು, ಯಾರು ತುಲಾರಾಶಿಯವರು. ಆದರೆ ವೃಷಭ ರಾಶಿ ಒಂದು ಭೂತತ್ವ ರಾಶಿ. ಇವರು ಪ್ರೀತಿಯಲ್ಲಿ ಬೀಳೋಕ್ಕೂ ಟೈಮ್ ತಗೊಳ್ತಾರೆ ಮತ್ತು ಆ ಪ್ರೀತಿಯನ್ನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾರೆ. ಇವರು ತುಂಬ ಫೇತ್ಫುಲ್ ಇರ್ತಾರೆ, ಸುಳ್ಳು ಹೇಳೋದು ಕಮ್ಮಿ. ಅಂದರೆ ನಿಮ್ಮ ಜನ್ಮಜಾತಕದಲ್ಲಿ ಸುಳ್ಳು ಹೇಳುವಂಥ ಕಾಂಬಿನೇಷನ್ಗಳು, ಬೇರೆ ರೀತಿ ಮೋಸ ಮಾಡುವಂಥ ಕಾಂಬಿನೇಷನ್ಗಳಿದ್ರೆ ಮಾತ್ರ ಆಗ ಸುಳ್ಳು ಮೋಸ ಆಗುತ್ತೆ. ಇಲ್ಲ ಅಂತ ಅಂದರೆ ಒಳ್ಳೆ ಕಾಂಬಿನೇಷನ್ಸ್ ಇದ್ದರೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ಫೇತ್ಫುಲ್ ಪೀಪಲ್ ಆಗಿರ್ತಾರೆ, ಲಾಯಲ್ ಆಗಿರ್ತಾರೆ, ನಿಯತ್ತು ನಿಷ್ಠೆ ಇದ್ದೇ ಇರುತ್ತೆ ಅವರಲ್ಲಿ. ಇನ್ನು ವೃಷಭ ರಾಶಿಯವರ ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇರ್ತದೆ ಅಂತಂದರೆ, ಅವರ 7ನೇ ಮನೆ ಬಂದು ವೃಶ್ಚಿಕ ರಾಶಿ. ಇದು ಕುಜ ಅಧಿಪತ್ಯ ಇರುವಂಥ ರಾಶಿ. ಸೊ ಅವರಿಗೆ ಪರ್ಸನಾಲಿಟಿ ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ಫಿಸಿಕ್ ತುಂಬ ಮ್ಯಾಟ್ರ್ ಆಗುತ್ತೆ. ಒಳ್ಳೆ ಎತ್ತರ, ಒಳ್ಳೆ ಮಸ್ಕ್ಯುಲಾರಿಟಿ, ಒಳ್ಳೆ ಬಿಲ್ಡ್ ಇರಬೇಕು, ಅಥಾರಿಟೇಟಿವ್ ಆಗಿರಬೇಕು, ಅವರು ಸ್ವಲ್ಪ ಇಂಟಿಮಿಡೇಟಿಂಗ್ ಆಗಿರಬೇಕು. ಅಂದರೆ ಜನರು ಅವ್ರನ್ನ ನೋಡಿದ್ರೆ ಇವನ್ನ ಎದುರಾಕೊಳ್ಳೋದು ಒಳ್ಳೇದಲ್ಲಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಅವ್ರು ಇರಬೇಕು, ಒಂದು ಅಥಾರಿಟೇಟಿವ್ ಪರ್ಸನಾಲಿಟಿ ಇರಬೇಕು ಅನ್ನೋ ರೀತಿ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಈಗ ವೃಷಭ ರಾಶಿಗೆ ಯಾವ ರಾಶಿಗಳು ಹೆಚ್ಚು ಸೂಕ್ತವಾಗುತ್ತೆ ಮ್ಯಾರೇಜ್ ವಿಚಾರವಾಗಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇ ರಾಶಿ ಯಾವುದು ಅಂತಂದರೆ ಅದು ಮಿಥುನ ರಾಶಿ. ಮಿಥುನ ರಾಶಿ ಅಧಿಪತಿ ಬಂದ್ಬಿಟ್ಟು ಬುಧ ಮತ್ತು ಶುಕ್ರ ತುಂಬ ಒಳ್ಳೆ ಸ್ನೇಹಿತರು. ಆ ಕಾರಣದಿಂದ ಇವರಿಬ್ಬರಿಗೂ ಮ್ಯಾಚ್ ಚೆನ್ನಾಗಾಗತ್ತೆ. ಮಿಥುನ ರಾಶಿಯು ಗಾಳಿ ತತ್ವ ರಾಶಿ. ಅವರ ಮೈಂಡು ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ, ಗಾಳಿ ಆಡ್ದಂತೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಬಟ್ ವೃಷಭ ರಾಶಿಯವರು ಸ್ಟೇಬಲ್ ಆಗಿರ್ತಾರೆ. ಆ ಕಾರಣದಿಂದ ಇವರು ಮಿಥುನ ರಾಶಿಯವರ ಜೊತೆಗೆ ಮದುವೆ ಆಗಬಹುದು. ಓಕೆನಾ? ಇನ್ನು ವೃಷಭ ರಾಶಿಗೆ ಬೆಸ್ಟ್ ಮ್ಯಾಚ್ ಆಗುವಂಥ 2ನೇ ರಾಶಿ ಯಾವುದು ಅಂತಂದರೆ ಅದು ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಕೂಡ ಬುಧನೇ. ಅವನು ಶುಕ್ರನ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಂಡಿರ್ತಾನೆ. ಮತ್ತು ಕನ್ಯಾ ರಾಶಿ ಒಂದು ಭೂತತ್ವ ರಾಶಿ. ವೃಷಭ ರಾಶಿಯು ಒಂದು ಭೂತತ್ವ ರಾಶಿ. ಕನ್ಯಾ ರಾಶಿಯ ಗುಣ ಸ್ವಭಾವಗಳನ್ನು ನೋಡಿ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ನಾನು ಯಾವ ರಾಶಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ತೀನಿ, ಅದರ ಎಲ್ಲ ಸಹಜ ಗುಣ ಸ್ವಭಾವಗಳನ್ನ ನೋಡಿದ್ರೆ ತುಂಬಾ ಒಳ್ಳೆಯದು. ಯಾಕೆ ಮ್ಯಾಚ್ ಆಗುತ್ತೆ ಅಂತ ನಿಮಗೆ ಎಕ್ಸಾಕ್ಟ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಡಿಟೇಲ್ಡ್ ಆಗಿ ಬೇಕು ಅಂತಂದ್ರೆ ಆ ರಾಶಿ ಸಹಜ ಗುಣ ಸ್ವಭಾವ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಆಯ್ತಾ? ಸೊ ಕನ್ಯಾ ರಾಶಿಯವರು ಸ್ವಲ್ಪ ಸ್ಟೇಬಲ್ ಪೀಪಲ್ಲು ಮತ್ತು ಒಂಥರ ಎಂಪೆಥೆಟಿಕ್ ಪೀಪಲ್ ಇರ್ತಾರೆ. ವೃಷಭ ರಾಶಿಯವರು ಅಷ್ಟೇ. ಸೊ ಪರ್ಸನಾಲಿಟಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈ ರಾಶಿ ಇವರ ಜೊತೆ ಹೊಂದಾಣಿಕೆ ಆಗುತ್ತೆ. ಇನ್ನು
ಮದುವೆಗೆ ಸೂಕ್ತವಾಗಿರುವ 3ನೇ ರಾಶಿ ಯಾವುದು ಅಂತಂದ್ರೆ ಅದು ಕುಂಭರಾಶಿ. ಕುಂಭರಾಶಿ ಅಧಿಪತಿ ಬಂದು ಶನಿದೇವ. ಕುಂಭರಾಶಿಯು ಒಂದು ಗಾಳಿ ತತ್ವ ರಾಶಿಯೇ. ಅವರಿಗೆ ಮಿಕ್ಸ್ಡ್ ಎಮೋಷನ್ಸ್ ಇದ್ದು ಚೇಂಜಿಂಗ್ ಥಾಟ್ಸ್ ಇದ್ರೂ ಪರವಾಗಿಲ್ಲ. ವೃಷಭ ರಾಶಿಯವರು ಸ್ಟೇಬಲ್ ಆಗಿರ್ತಾರೆ, ಆ ಕಾರಣದಿಂದ ಇದು ಸೂಟೇಬಲ್ ಇರ್ತದೆ. ಮತ್ತು ಅಷ್ಟೇ ಅಲ್ಲದೆ ಕುಂಭರಾಶಿಯ ಅಧಿಪತಿ ಶನಿದೇವನಿಗೆ ತುಂಬಾ ಇಷ್ಟವಾಗುವಂತ ರಾಶಿ ಯಾವುದು ಅಂದ್ರೆ ಅದು ತುಲಾ ರಾಶಿ. ಯಾಕೆ ಅಂತಂದ್ರೆ ಅದರ ಅಧಿಪತಿ ಶನಿಯ ಜೊತೆಗೆ ತುಂಬಾ ಒಳ್ಳೆ ಸ್ನೇಹಿತ. ಸೊ ಈ ರಾಶಿ ಜೊತೆಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಕುಂಭರಾಶಿಯವರ ಜೊತೆಗೆ ವೃಷಭ ರಾಶಿಯವರು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇನ್ನು ನೆಕ್ಸ್ಟ್ 4ನೇ ರಾಶಿ ವೃಷಭ ರಾಶಿಗೆ ಮ್ಯಾಚ್ ಆಗುವಂಥದ್ದು ಅಂತಂದ್ರೆ ಅದು ವೃಷಭ ರಾಶಿಯೇ. ವೃಷಭ ರಾಶಿಯ ಅಧಿಪತಿ ಶುಕ್ರ. ಸೊ ಆ ಕಾರಣದಿಂದ ವೃಷಭ ರಾಶಿ ಇವರಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇಬ್ರು ಸ್ಟೇಬಲ್ ಆಗಿರ್ತಾರೆ. ಆದರೆ ಒಂದೇ ನಕ್ಷತ್ರದವರು ಮದುವೆ ಆಗುವಂತಿಲ್ಲ. ನಾಡಿದೋಷ ಬರುತ್ತೆ. ಅದು ನಾಡಿದೋಷ ಕ್ಯಾನ್ಸಲೇಷನ್ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಅದು ಬಯಾಲಜಿಕಲಿ ಸ್ವಲ್ಪ ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಆ ಕಾರಣದಿಂದ ಸೇಮ್ ನಕ್ಷತ್ರ ಸೇಮ್ ರಾಶಿ ಆಗಿದ್ರೆ ಮದುವೆ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಬೇರೆ ನಕ್ಷತ್ರಗಳಿದ್ರೆ ಅದು ಮ್ಯಾಚ್ ಆಗುವಂತೆ ಅದರ ಪ್ರಕಾರ ಮದುವೆ ಆಗೋದು ಒಳ್ಳೆಯದು. ಇನ್ನು ವೃಷಭ ರಾಶಿಗೆ ಮ್ಯಾರೇಜ್ಗೆ ಸೂಕ್ತವಾಗಿರುವಂತ 5ನೇ ರಾಶಿ ಯಾವುದು ಅಂತಂದ್ರೆ ಅದು ಮಕರ ರಾಶಿ. ಆಗಲೇ ಹೇಳಿದಂತೆ ಮಕರ ರಾಶಿಯ ಅಧಿಪತಿಯು ಕೂಡ ಶನಿ. ಮತ್ತು ಈ ಮಕರ ರಾಶಿಯು ಒಂದು ಭೂತತ್ವ ರಾಶಿ. ಸೊ ಅವರು ಕೂಡ ಸ್ಟೇಬಲ್ ಆಗಿರ್ತಾರೆ, ದೃಢ ನಿರ್ಧಾರ ಆಗಿರ್ತಾರೆ. ಮಕರ ರಾಶಿಯವರು ಏನು ಅಂತಂದ್ರೆ ಸ್ವಲ್ಪ ಅಗ್ರೆಷನ್ ಇರುತ್ತೆ ಅವರಿಗೆ. ನಾನು ಮಾಡ್ತೀನಿ ಇದನ್ನ, ಏನಾಗುತ್ತೆ ನಾನು ಮಾಡ್ತೀನಿ ಅಂತ. ಬಟ್ ವೃಷಭ ರಾಶಿಯವರು ಆ ರೀತಿ ಅಲ್ಲ, ಸ್ವಲ್ಪ ಕಾಮ್ ಅಂಡ್ ಕಂಪೋಸ್ಡ್ ಇರ್ತಾರೆ ಅವರು. ಆಯ್ತಾ, ಒಂಥರ ಅವರಿಗೆ ಚಿಹ್ನೆ ಬಂದ್ಬಿಟ್ಟು ಗೂಳಿ ಎಷ್ಟು ಕಾಮ್ ಆಗಿರುತ್ತೆ ಅಂದ್ರೆ ಕೋಪದಿಂದ ಯಾರನ್ನ ಹಾಯುವಾಗ ಅಂತಲ್ಲ, ನಾರ್ಮಲ್ ಆಗಿರುವಾಗ ಅದು ಸ್ಟೇಬಲ್ ಆಗಿ ನಿಂತಿರುತ್ತೆ. ಯೋಚನೆ ಮಾಡಿ ತೀರ್ಮಾನ ಮಾಡುತ್ತಲ್ಲ, ಆ ರೀತಿ ಇವ್ರು ಸ್ಟೇಬಲ್ ಆಗಿರ್ತಾರೆ. ಅವರು ಸ್ವಲ್ಪ ಅಗ್ರೆಸಿವ್ ಇರ್ತಾರೆ. ಬಟ್ ಇವರು ಅಧಿಪತಿಗಳು ತುಂಬಾ ಒಳ್ಳೆ ಸ್ನೇಹಿತರಾಗಿರೋದ್ರಿಂದ ಇದು ಒಂದು ಒಳ್ಳೆ ಮ್ಯಾಚ್ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ನೆಕ್ಸ್ಟ್ 6ನೇ ರಾಶಿ ಯಾವುದು ವೃಷಭ ರಾಶಿಗೆ ಮ್ಯಾಚ್ ಆಗೋದು ಅಂತಂದ್ರೆ ಅದು ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಕೂಡ ಶುಕ್ರನೇ, ಸೇಮ್ ಅಧಿಪತಿ. ಮತ್ತು ತುಲಾ ರಾಶಿಯ ತತ್ವ ಬಂದು ಗಾಳಿ ತತ್ವ ರಾಶಿ. ಸ್ವಲ್ಪ ಚೇಂಜಿಂಗ್ ಮೈಂಡ್ ಸೆಟ್ ಇರುತ್ತೆ. ಸ್ವಲ್ಪ ತುಲಾ ರಾಶಿಯವರು ಲಾಯಲ್ಟಿಲಿ ವೃಷಭ ರಾಶಿಗೆ ಹಿಂದೆ ಬೀಳ್ತಾರೆ. ರ್ಯಾಂಕ್ ಮಾಡಿದ್ರೆ ವೃಷಭ ರಾಶಿ ನಂಬರ್ 1 ಸ್ಥಾನ ತಗೊಳುತ್ತೆ, ತುಲಾ ರಾಶಿ 2ನೇ ಸ್ಥಾನ ತಗೊಳುತ್ತೆ. ಬಟ್ ಸ್ಟಿಲ್ ಸೇಮ್ ಅಧಿಪತಿ ಇರೋದ್ರಿಂದ ಇದು ಕೂಡ ಮದುವೆಗೆ ಸೂಕ್ತವಾದ ರಾಶಿನೇ. ಇನ್ನು ಲಾಸ್ಟ್ ರಾಶಿ ಯಾವುದು ಮ್ಯಾಚ್ ಆಗ್ತದೆ ವೃಷಭ ರಾಶಿಗೆ ಅಂತ ಅಂದ್ರೆ ಅದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಕುಜ. ಮತ್ತು ವೃಶ್ಚಿಕ ರಾಶಿ ಒಂದು ಜಲತತ್ವ ರಾಶಿ. ಸೊ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಮತ್ತು ಶುಕ್ರ ಸ್ನೇಹಿತರೇನಲ್ಲ, ಹಾಗಂತ ಶತ್ರುಗಳು ಏನಲ್ಲ, ನ್ಯೂಟ್ರಲ್ಸ್. ಅವರು ಸಮನಾಗೆ ಕಾಣ್ತಾರೆ. ಅವ್ರ ಕಂಡ್ರೆ ಇವ್ರಿಗೇನು ಪ್ರಾಬ್ಲಮ್ ಇಲ್ಲ, ಇವ್ರ ಕಂಡ್ರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಆ ರೀತಿ ಇರ್ತದೆ. ಮತ್ತು ಎಮೋಷನಲ್ ಪೀಪಲ್ ಇರ್ತಾರೆ ವೃಶ್ಚಿಕ ರಾಶಿಯವರು. ವೃಷಭ ರಾಶಿಯವರು ಸ್ಟೇಬಲ್ ಆಗಿರ್ತಾರೆ. ಆ ಕಾರಣದಿಂದ ಒಳ್ಳೆ ಮ್ಯಾಚ್ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಅದರಲ್ಲಿ ಎಲ್ಲಾ ನಕ್ಷತ್ರಗಳಿಗೂ ಒಳ್ಳೆ ಪಾಯಿಂಟ್ಸ್ ಬರೋದಿಲ್ಲ. ನೋಡ್ಕೊಂಡು ನಿಮ್ದು ಮ್ಯಾಚ್ ಆಗುತ್ತಾ ಅಂತ ನಂತರ ಮದುವೆ ಮಾಡ್ಕೊಳ್ಳೋದು ಸೂಕ್ತ. ಇದಿಷ್ಟು ವೃಷಭ ರಾಶಿ